ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 ಡಿಸೆಂಬರ್ 2025. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 2/2/2008. ಅವ್ಯಕ್ತ ಮುರಳಿ ಟೈಟಲ್ ಇದೆ संपूर्ण पवित्रता द्वारा रूहानी रॉयल्टी और पर्सनालिटी का अनुभव करते अपने मास्टर ज्ञान सूर्य स्वरूप को इमर्ज करो. ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮೀಯ ಘನತೆ ಹಾಗೂ ವ್ಯಕ್ತಿತ್ವದ ಅನುಭವ ಮಾಡುವಂತಹ ತಮ್ಮ ಮಾಸ್ಟರ್ ಜ್ಞಾನ ಸೂರ್ಯನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಡ್ರಿ. ಸಂಪೂರ್ಣ ಪವಿತ್ರತೆಯ ಮೂಲಕ. ಸಂಪೂರ್ಣ ಪವಿತ್ರತೆ ಅಂದರೆ ರೋಲ್ ಒಳಗೆ ಬ್ರಹ್ಮಚಾರಿಯಾಗಿರೋದು, ರೋಲ್ ಒಳಗೆ ಕೇವಲ ತನ್ನ ಎಲ್ಲ ರೀತಿಯಿಂದ ಸ್ವಚ್ಛತೆ ಶುದ್ಧತೆಯನ್ನು ಕಾಪಾಡಿಕೊಂಡಿರೋದು ಇದಷ್ಟೇ ಅಲ್ಲ. ಸಂಪೂರ್ಣ ಪವಿತ್ರತೆ ಅರ್ಥಾತ್ ನಾನು ಈ ಡ್ರಾಮಾದ ರೋಲ್ನಿಂದ, ಡ್ರಾಮಾದೊಳಗಿನ ಸರ್ವ ಮಾತು ಮತ್ತು ರೋಲ್ನ ಕಥೆಯಿಂದ ನಾ ಆತ್ಮ ಪರೆಯಾಗಿ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ವಿಶ್ವ ನಾಟಕದಲ್ಲಿರುವ ಎಲ್ಲ ರೋಲ್ಗಳಲ್ಲಿ ಅಡಗಿರುವಂತಹ ಗುಪ್ತ ಆತ್ಮನ ಸಂಪೂರ್ಣ ಪವಿತ್ರ ಸ್ವರೂಪವನ್ನು ನೋಡುವಂತಹ ಯಾವ ಕ್ಷಮತಾ ಇದೆ, ಇದಾಗಿದೆ ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಹೇಗೆ ಬಾಬಾ ನನ್ನನ್ನು ಹಾಗೂ ವಿಶ್ವದ ಸರ್ವ ಆತ್ಮರನ್ನು ನೋಡ್ತಾ ಇದ್ದಾರೋ ಹಾಗೆ ನಾನು ಆತ್ಮ ನನ್ನ ಆತ್ಮಸ್ಮೃತಿಯಲ್ಲಿದ್ದು ನನ್ನ ಹೈಯರ್ ಕಾನ್ಷಿಯಸ್ಸಲ್ಲಿ ಸ್ಥಿತ ಆಗಿ ಎಲ್ಲರ ಆ ದಿವ್ಯ ಚೇತನ ನೋಡುವಂತಹ ದೃಷ್ಟಿ, ವೃತ್ತಿ, ಭಾವ ಯಾವಾಗ ತುಂಬುತ್ತದೋ ಇದಕ್ಕೆ ಸಂಪೂರ್ಣ ಪವಿತ್ರತೆ ಅಂತಾರೆ ಬಾಬಾ. ಈ ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮೀಯ ಘನತೆ, ರೂಹಾನಿ ರಾಯಲ್ಟಿ ಮತ್ತು ಪರ್ಸನಾಲಿಟಿ ವ್ಯಕ್ತಿತ್ವದ ಅನುಭವ ಮಾಡುವಂತಹ ಮಾಸ್ಟರ್ ಜ್ಞಾನ ಸೂರ್ಯ ಆಗ್ರಿ ಅಂತಾರೆ ಬಾಬಾ. ಆತ್ಮೀಯ ವ್ಯಕ್ತಿತ್ವ ಅಥವಾ ಆತ್ಮೀಯ ಘನತೆ ಅರ್ಥಾತ್ ಆತ್ಮ ಆಗಿ ಆತ್ಮದ ಸ್ಮೃತಿಯಲ್ಲಿದ್ದುಕೊಂಡು ಆತ್ಮರನ್ನು ನೋಡುವಂತಹ ಆತ್ಮೀಯ ದೃಷ್ಟಿ, ಎಲ್ಲರಲ್ಲಿ ಆ ಆತ್ಮದ ಅವಿನಾಶಿ ಸತ್ಯವನ್ನು ಸತೋಗುಣಿ ಗುಣಗಳ ಅನುಭವ ಮಾಡುವಂತಹ ನನ್ನ ಒಂದು ಭಾವನೆ, ರೂಹಾನಿ ಭಾವ್ ಯಾವಾಗಿದು ಬದಲಾಗ್ತದೋ, ಯಾವಾಗಿದು ನನ್ನಲ್ಲಿ ತುಂಬುತ್ತದೋ ಇದಕ್ಕಂತಾರ ರೂಹಾನಿ ರಾಯಲ್ಟಿ. ರಾಯಲ್ಟಿಯಿಂದ ನೋಡುವ, ರಾಯಲ್ಟಿಯಿಂದ ಮಾತನಾಡುವ, ರಾಯಲ್ಟಿಯಿಂದ ವ್ಯವಹರಿಸುವಂತಹ ಈ ರೂಹಾನಿ ರಾಯಲ್ಟಿ ಮತ್ತು ರೂಹಾನಿ ಪರ್ಸನಾಲಿಟಿ ಅಂತ ಹೇಳ್ತಾರೆ ಬಾಬಾ. ವ್ಯಕ್ತಿತ್ವ ಇವುಗಳ ಅನುಭವ ಮಾಡ್ರಿ ಮತ್ತು ತಮ್ಮ ಜ್ಞಾನ ಸೂರ್ಯ ಸ್ವರೂಪ ಹೇಗೆ ಬಾಬಾ ಜ್ಞಾನ ಸೂರ್ಯ ಆಗಿ ಇಲ್ಲಿಯ ಕತ್ತಲೆಯನ್ನು ದೂರ ಮಾಡ್ತಾ ಇದ್ದಾರೆ ಹಾಗೆ ತಾವು ಮಾಸ್ಟರ್ ಜ್ಞಾನ ಸೂರ್ಯ ಇದೀರಿ, ಆಗಬೇಕಾಗಿಲ್ಲ. ಖರೆ ಆ ಮಾಸ್ಟರ್ ಜ್ಞಾನ ಸೂರ್ಯ ಆಗಿರುವ ಸತ್ಯವನ್ನು ಇಮರ್ಜ್ ಮಾಡಿಕೊಡ್ರಿ ಅಂದ್ರೆ ಆಗುವುದಂತಲ್ಲ, ನಾನು ಇದೇ ಇದ್ದೀನಿ. ಯಾಕೆ ನಾನು ಸೂರ್ಯನ ಸಂತಾನ ಇದ್ದೀನಿ ಅಂದಮೇಲೆ ನಾನು ಮಾಸ್ಟರ್ ಜ್ಞಾನ ಸೂರ್ಯ ಇದ್ದೀನಿ. ನಾ ಇದ್ದೀನಿ ಅನ್ನುವ ಸತ್ಯವನ್ನು ಇಮರ್ಜ್ ಮಾಡಿಕೊಡ್ರಿ. ಯಾಕೆ ಅಂದರೆ ಈಗೇನು ಇಮರ್ಜ್ ಇದೆ, ನಾ ಮನುಷ್ಯ ಅಂತನೋ, ಮನುಷ್ಯ ಜೀವನದಲ್ಲಿ ಸ್ತ್ರೀ ಅಂತನೋ, ಪುರುಷ ಅಂತನೋ, ಪೇಷಂಟ್ ಅಂತನೋ ಅಥವಾ ನಿರ್ಗತಿಕ್ ಅಂತನೋ ಅಥವಾ ಬಹಳ ದೊಡ್ಡ ಯಜಮಾನ್ ಅಂತಲೋ ಏನೋ ಕಾನ್ಷಿಯಸ್ಸಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ. ಅದಕ್ಕೆ ಈ ಮನಸ್ಸಿಗೆ ಸ್ಮೃತಿ ಕೊಡಿಸ್ಬೇಕಾಗಿದೆ, ನಾನು ಸಾಧಾರಣ ಅಲ್ಲ, ನಾನು ಸ್ವಯಂ ಮಾಸ್ಟರ್ ಜ್ಞಾನ ಸೂರ್ಯ ಆತ್ಮನಿದ್ದೀನಿ ಎನ್ನುವಂಥ ಸ್ಮೃತಿ ಈ ಮನಸ್ಸಿಗೆ ಕೊಡಿಸಿ, ರೀಮರ್ಜ್ ಮಾಡಿಸಿ ಈ ಮನಸ್ಸನ್ನು ಮನ್ಮನಾಭವಗೊಳಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ಮುರಳಿ ಟೈಟಲ್ನಲ್ಲಿ ಬಹಳ ಮುರಳಿಯ ಪೂರ್ಣ ರಹಸ್ಯವು ಅಡಗಿದೆ. ಸೊ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, आज बाप दादा चारों ओर के अपने रॉयल्टी और पर्सनालिटी के परिवार को देख रहे हैं. अंडरलाइन. ಬಾಪ್ ದಾದಾ ಎಲ್ಲ ಕಡೆಯಲ್ಲಿರುವಂತಹ ತಮ್ಮ ಬಹಳ ರಾಯಲ್ಟಿಯಲ್ಲಿರುವ ಆತ್ಮೀಯ ಘನತೆ, ಆತ್ಮೀಯ ವ್ಯಕ್ತಿತ್ವ ಉಳ್ಳಂಥ ಪರಿವಾರವನ್ನು ನೋಡ್ತಾ ಇದ್ದಾರೆ. ಪರಿವಾರ ಅಂದರೆ ಆತ್ಮರ ಆ ಒಂದು
ಅಂದರೆ ಹೈಯೆಸ್ಟ್ ಕಾನ್ಷಿಯಸ್ಸಲ್ಲಿ ಅಥವಾ ಸುಪ್ರೀಂ ಕಾನ್ಷಿಯಸ್ನ ಜೊತೆಗೆ ಕನೆಕ್ಟ್ ಆಗಿರುವಂಥ ಆತ್ಮಗಳ ಒಂದು ಏನು ಗುಂಪಿದೆ, ಸರ್ಕಲ್ ಇದೆ, ಆ ಪರಿವಾರವನ್ನು ಬಾಬಾ ನೋಡ್ತಿದ್ದಾರೆ. ಇಲ್ಲಾಂದರೆ ಬಾಬಾ ಡೈರೆಕ್ಟ್ ಹೀಗೆ ಹೇಳ್ಬೋದಾಗಿತ್ತು, ಬ್ರಾಹ್ಮಣ ಪರಿವಾರವನ್ನು ಅಥವಾ ನಾನೆಲ್ಲ ಮಕ್ಕಳ ಪರಿವಾರವನ್ನು, ಈಶ್ವರಿ ಪರಿವಾರವನ್ನು ನೋಡ್ತಾ ಇದ್ದೀನಿ ಅಂತ. ಬಾಬಾ ಇವತ್ತು ಖಾಸಾಗಿ ಯಾವ ಪರಿವಾರ ನೋಡ್ತಿದ್ದಾರೆ? ಯಾವ ಪರಿವಾರದಲ್ಲಿ ರುಹಾನಿ ರಾಯಲ್ಟಿ ಇದೆ, ರುಹಾನಿ ಪರ್ಸ್ನಾಲಿಟಿ ಇದೆ, ಇಂತಹ ಒಂದು ಓರಾದಿಂದ ಕೂಡಿರುವಂಥ ಆತ್ಮಗಳ ಪರಿವಾರದಲ್ಲಿ. ಯಹ रॉयल्टी या रूहानी पर्सनालिटी का फाउंडेशन है संपूर्ण प्योरिटी. ರೂಹಾನಿ ರಾಯಲ್ಟಿ ಇದು ಮನಸ್ಸಿನ ಮೂಲಕ ನಾನು ಹೇಗೆ ಈ ಭಾವನೆಯನ್ನು ಯಾವ ಭಾವದಿಂದ ನೋಡ್ತೀನಿ, ಯಾವ ಒಂದು ಸ್ಮೃತಿಯಿಂದ ನಾನು ಕಾಣ್ತೀನಿ, ಯಾವ ಒಂದು ನಿಮಿತ್ಯ ಸತ್ಯ ಸ್ವರೂಪದಲ್ಲಿ ಇದ್ದುಕೊಂಡು ನಾನು ವ್ಯವಹರಿಸ್ತೀನಿ, ಇದೆಲ್ಲ ಡ್ರಾಮಾ ಅನುಸಾರ ಸಿಕ್ಕಿರುವ ರೋಲ್ನ ಮೂಲಕ. ರಾಯಲ್ಟಿ ರೋಲ್ ಒಳಗೆ, ಪರ್ಸ್ನಾಲಿಟಿ ರೋಲ್ ಒಳಗಿದೆ. ಆದರೆ ರಾಯಲ್ಟಿಗೂ ಶ್ರೇಷ್ಠ ಪರ್ಸ್ನಾಲಿಟಿಗೂ ಆಧಾರ ಏನಾಗಿದೆ? ಸಂಪೂರ್ಣ ಪವಿತ್ರತೆ ಅಂತಾರೆ ಬಾಬಾ. ಆತ್ಮ ಆಗಿರುವ ಸತ್ಯದ ಅನುಭವ ಮಾಡುವುದೇ ಸಂಪೂರ್ಣ ಪವಿತ್ರತೆ. ಹೀಗಲ್ಲ ನಾವು ಗೃಹಸ್ಥಿ ಇದ್ದೀವಿ, ನಾವೇನು ಪೂರಾ ಪವಿತ್ರ ಇದ್ದೀವಿ, ನಾವು ಮದುವೆ ಆದವರು, ನಾವು ಸಂಸಾರದಲ್ಲಿರೋರು, ನಾವೆಲ್ಲ ಮಕ್ಕಳಿಗೆ ಜನ್ಮ ಕೊಟ್ಟವರು, ನಾವೆಲ್ಲಿ ಪವಿತ್ರತೆ ಇಲ್ಲ. ಜನ್ಮ ಕೊಟ್ಟಿರೋದು, ಗೃಹಸ್ಥದಲ್ಲಿ ಇರೋದು, ये सब किसी का चॉइस नहीं है. एक ಸ್ವಯಂ ಡ್ರಾಮಾದ ಚಾಯ್ಸ್ ಇದೆ, ಡ್ರಾಮಾ ಚಾಯ್ಸ್ ಇದೆ, ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ. ರೋಲ್ ಭಲೆ ಏನೇ ಆಗಿರಲಿ, ಅದು ಎಲ್ಲೇ ಇರಲಿ, ಆದರೆ ಸ್ಮೃತಿ ಏನಿದೆ, ನಾನು ರೋಲ್ ಅಲ್ಲ, ನನ್ನ ಶರೀರ ಅಲ್ಲ, ನಾನು ನಿರಾಕಾರ ಬಾಪ್ ಸಮಾನಾಗಿರುವಂಥ ಸತ್ಯ ಆತ್ಮ ಇದೇನನ್ನುವ ಸ್ಮೃತಿ, ಈ ಸ್ಮೃತಿಯ ಒಂದು ನಶ, ಈ ಸ್ಮೃತಿಯ ಒಂದು ನಿಶ್ಚಯ, ಇದಾಗಿದೆ ಸಂಪೂರ್ಣ ಪವಿತ್ರತೆ. ಈ ಸಂಪೂರ್ಣ ಪವಿತ್ರತೆ ಎದಕ್ಕೆ ಆಧಾರ ಆಗಿದೆ? ರೂಹಾನಿ ರಾಯಲ್ಟಿ ಮತ್ತು ರೂಹಾನಿ ಪರ್ಸನಾಲಿಟಿಗೆ ಮೂಲ ಆಧಾರ ಆಗಿದೆ. ಪ್ಯೂರಿಟಿ की निशानी सभी के मस्तक में, सभी के सिर पर लाइट का ताज चमक रहा है. ಬಾಬಾ ಇದನ್ನು ನೋಡ್ತಿದ್ದಾರೆ. ಮಕ್ಕಳ ಒಂದು ಮಸ್ತಕದಲ್ಲಿ ಪವಿತ್ರತೆಯ ಒಂದು ನಿಶಾನಿ ಏನು? ಪವಿತ್ರತೆ ನಿಶಾನಿ ಆಗಿದೆ. ಎಲ್ಲರ ಮಸ್ತಕದಲ್ಲಿ ತಲೆಯ ಮೇಲೆ ಪವಿತ್ರತೆಯ ಹೊಳಪು, ಬೆಳಕು ಕಾಣ್ತಾ ಇರೋದು. ಐಸಾ ಚಮಕ್ತೆ ಹುಯೇ ತಾಜ್ಧಾರಿ रूहानी रॉयल्टी, रूहानी पर्सनालिटी वाले सिर्फ आप ब्राह्मण परिवार ही है, क्योंकि प्यूरिटी को अपनाया है ना. ಈ ಪವಿತ್ರತೆ ಶಾರೀರಿಕ ಬ್ರಹ್ಮಚರ್ಯ ಇರುವಂಥ ಪವಿತ್ರತೆ. ಜಗತ್ತಿನಲ್ಲಿ ಋಷಿ ಮುನಿ ಮಹಾತ್ಮರು, ಧರ್ಮಾತ್ಮರು, ಸಂತರು ಎಲ್ಲರೂ ಇದರ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರತೆ ಏನಿದೆಯಲ್ಲ, ನಾನು ಬಿಲ್ಕುಲ್ ಆತ್ಮ ಇದ್ದೀನಿ, ನಾನು ಇರೋದೇ ಬಾಪ್ ಸಮಾನ ಆತ್ಮ. ಹಾಗೇನೆ ರೋಲ್ನಲ್ಲಿ ಎಷ್ಟೇ ಹೈ ಪೊಸಿಷನ್ನಲ್ಲಿರಲಿ, ರೋಲ್ನಲ್ಲಿ ಎಷ್ಟೇ ಲೋಯೆಸ್ಟ್ ಒಂದು ಜೀವನದ ಅನುಭವ ಮಾಡಲಿ, ಖರೆ ಆತ್ಮ ಏನಿದಾರಲ್ಲ ಹೆಚ್ಚು ಕಡಿಮೆ ಇಲ್ಲ. ಆತ್ಮದ ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಗುಣದಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಏಕ್ದಮ್ ಎಲ್ಲರೂ ಸಮಾನರಿದ್ದಾರೆ. ಅಂದರೆ ನಾ ಆತ್ಮ ಜೈಸೆ ಬಾಪ್ ವೈಸ ಬಚ್ಚಾ ಹೂँ, ಅದೇ ರೀತಿಯಾಗಿ ಎಲ್ಲರೂ ಹೇಗೆ ಬಾಬಾ ಇದ್ದಾರೋ ಹಾಗೆ ಮಕ್ಕಳಿದ್ದಾರೆ. ಈ ಸತ್ಯ ಅರಿತಿರುವುದೇ ಸಂಪೂರ್ಣ ಪವಿತ್ರತೆ. ಈ ಸಂಪೂರ್ಣ ಪವಿತ್ರತೆ ಯಾವ ಧರ್ಮಾತ್ಮರಲ್ಲಿ, ಮಹಾತ್ಮರಲ್ಲಿ, ಸಂತರಲ್ಲಿ ಇಲ್ಲ. ಇದು ಕೇವಲ ನೀವೇ ಬ್ರಾಹ್ಮಣ ಪರಿವಾರದಲ್ಲಿ ನೀವು ಮಕ್ಕಳಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಪ್ರಾರಬ್ಧ ಆಗಿದೆ ಅಂತಾರೆ ಬಾಬಾ. ಆ ಬ್ರಾಹ್ಮಣ ಆತ್ಮಾओं की प्यूरिटी का प्रभाव ಆದಿ ಕಾಲ ಸೆ ಪ್ರಸಿದ್ಧ है. ತಾವೆಲ್ಲ ಬ್ರಾಹ್ಮಣರ ಒಂದು ಪವಿತ್ರತೆಯ ಪ್ರಭಾವ ಆದಿ ಕಾಲದಿಂದಲೂ ಕೂಡ ಪ್ರಸಿದ್ಧಿದೆ. ಆದಿ ಕಾಲ ಅಂದರೆ ಸತ್ಯುಗದಿಂದ. ಯಾದ ಆತಾ ಹೇನಾ ಅಪನ ಅನಾದಿ ಅವ್ರ ಆದಿ ಕಾಲ. ಬಾಬಾ ಹೇಳ್ತಾರೆ, ಮಕ್ಕಳೇ ನೆನಪು ಮಾಡ್ಕೊಡ್ರಿ. ಎಲ್ಲಿ ಹೋಗಿ ನೆನಪು ಮಾಡ್ಕೊಡ್ರಿ? ಅನಾದಿಯಲ್ಲಿ ಹೋಗಿ, ಪರಂಧಾಮದಲ್ಲಿ ಹೋಗ್ರಿ. ನಿನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿ ಒಮ್ಮೆ ಈ ನಾಟಕ ನೋಡು. ಈ ನಾಟಕದಲ್ಲಿ ಯಾವಾಗ ನೀ ಆದಿ ಕಾಲದಲ್ಲಿ ಪರಂಧಾಮದಿಂದ ಈ ಸೃಷ್ಟಿಯ ಮೇಲೆ ಬಂದು, ಯಾವಾಗ ನಿನ್ನ ಕಾನ್ಷಿಯಸ್ ಸಂಪೂರ್ಣ ಜಾಗೃತಿ ಇತ್ತು, ಆತ್ಮರೂಪಿ ಕಾನ್ಷಿಯಸ್ ಸಂಪೂರ್ಣ ಆಕ್ಟಿವೇಟ್ ಇತ್ತು, ಹಾಗೂ ಸತೋಗುಣಿಯಾಗಿತ್ತು, ಕಾನ್ಷಿಯಸ್ ಎಕ್ದಮ್ ಪ್ಯೂರ್ ಇತ್ತು,
ಹಾಗೂ ಕಾನ್ಷಿಯಸ್ನಲ್ಲಿ ಕೇವಲ ನಾ ಆತ್ಮ ಆಗಿರುವಂಥ ಸತ್ಯದ ಅನುಭವವಿತ್ತು, ಅವಾಗಿನ ಸಮಯ ನೋಡ್ರಿ, ಅವಾಗಿನ ಜೀವನವನ್ನು ನೋಡ್ರಿ ಅಂತಾರೆ ಬಾಬಾ. ಯಾದ್ ಕರೋ ಆದಿ ಕಾಲ್ ಮೇ ಬಿ ಆ ಪ್ಯೂರ್ ಆತ್ಮಾಯೇ. ಆದಿ ಕಾಲದಲ್ಲಿ ನೀವು ಪವಿತ್ರ ಆತ್ಮರು ಹೇಗೆ ಜೀವನವನ್ನ ಮಾಡಿದ್ರು, ಜೀವನದಲ್ಲೂ ಎಂಥ ಪವಿತ್ರತೆ ಇತ್ತು ನೆನಪು ಮಾಡ್ಕೊಡ್ರಿ. आत्मा रूप में भी विशेष चमकते हुए सितारे चमकते रहते हैं, और भी आत्माएं हैं, लेकिन आप सितारों की चमक सबके साथ होते हुए भी विशेष चमकती है. ಅನೇಕರು ಅಂದರೆ ಪವಿತ್ರತೆಯ ಶಕ್ತಿಯಿಂದ ಹೊಳಿತಾ ಇರುವಂಥವರು ಅನೇಕರಿದ್ದಾರೆ, ಆದರೆ ನಿಮ್ಮಷ್ಟು ಪ್ಯೂರಿಟಿ ಮತ್ತೆ ಯಾರ್ದು ಇಲ್ಲ ಅಂತಾರೆ ಬಾಬಾ. जैसे आकाश में सितारे अनेक होते हैं, लेकिन कोई कोई सितारे स्पेशल चमकने वाले होते हैं ना. ಆಕಾಶದಲ್ಲಿ ನಕ್ಷತ್ರ ಎಲ್ಲವೂ ನಕ್ಷತ್ರಗಳೇ, ಆದರೆ ಕೆಲವು ನಕ್ಷತ್ರ ಬಹಳ ಸ್ಪೆಷಲ್ ಅದಾವ. ಅದರಲ್ಲೂ ಕೆಲವು ನಕ್ಷತ್ರ ಅದಕ್ಕೆ ಹೆಸರಿಟ್ಟಿದ್ದಾರೆ. ಕೆಲವು ನಕ್ಷತ್ರಗಳು ಬಹಳ ಹೊಳಿತಾ ಇರ್ತಾವೆ. ಹಾಗೆ ಬಾಬಾ ಅಂತಾರೆ, ಈ ಸೃಷ್ಟಿ ನಾಟಕದ ಆತ್ಮಾರೂಪಿ ನಕ್ಷತ್ರಗಳು ನೀವೆಲ್ಲರೂ ಇದ್ರೂ ಕೂಡ ನಿಮ್ಮ ಹೊಳಪು ಬಹಳ ವಿಶಿಷ್ಟಿದೆ ಅಂತಾರೆ. ಹೊಳಪು ಅಂದರೆ ಆತ್ಮದೊಳಗೆ ಕೆಲವು ಆತ್ಮ ಬಹಳ ಹೊಳಪ, ಕೆಲವು ಆತ್ಮ ಡಲ್ಲ, ಹೀಗಿಲ್ಲ. ಯಾರು ಸಂಗಮ ಯುಗದಲ್ಲಿ ಈ ಸಮಯದಲ್ಲಿ ಜ್ಞಾನದಿಂದ, ನಾಲೆಜ್ ಇಸ್ ಲೈಟ್ ಅಂತ ಹೇಳಲಾಗ್ತದೆ, ನಾಲೆಜ್ ಇಸ್ ಸಮಜ್, ಬಾಬಾ ಸಮಜ್ ಅಂತ ಹೇಳ್ತಾರೆ, ತಿಳುವಳಿಕೆ. तो यार समझ जिसका समझ बढ़ गया है, जिसका नॉलेज का लाइट अंदर ज़्यादा है, उनका चमक भी ज़्यादा है. तो लेकिन कोई कोई सितारे स्पेशल चमकने वाले होते. देख रहे हो अपनी सभा को, ನೀವು ನಿಮ್ಮ ಸಭೆಯನ್ನು, ಆತ್ಮರೂಪಿ ಸಭೆಯನ್ನು ನೋಡ್ರಿ ಒಮ್ಮೆ. फिर आदि काल में आपके प्योरिटी की रॉयल्टी पर्सनालिटी कितनी महान रही. ಬಾಬಾ ಹೇಳ್ತಾರೆ, ಅದೇ ಆದಿ ಕಾಲದಲ್ಲಿ ಸತ್ಯುಗದ ಆ ಸಮಯದೊಳಗೆ ನಿಮ್ಮ ಪವಿತ್ರತೆ ಪ್ರಭಾವ, ಆ ಹೊಳಪು, ಆ ಶಕ್ತಿ ಎಷ್ಟೊಂದಿತ್ತು ಒಮ್ಮೆ ನೋಡ್ರಿ ಅಂತಾರೆ ಬಾಬಾ. ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ನಾ ಆತ್ಮ ಈ ಡ್ರಾಮಾದಿಂದ, ರೋಲಿಂದ ಯಾವಾಗ ಪರೇ ನನ್ನ ನಿರಾಕಾರಿ ಅನಾದಿ ಕಾಲದಲ್ಲಿ ಸ್ಥಿತಾಗಿ ಯಾವಾಗೊಮ್ಮೆ ಈ ನಾಟಕವನ್ನು ನೋಡ್ತೀನಿ, ಪಾತ್ರವನ್ನು ಒಮ್ಮೆ ಇಣುಕಿ ನೋಡ್ತೀನಿ, ಆಗ ಆದಿ ಕಾಲದಲ್ಲಿರುವಂತಹ ನಿಮ್ಮ ರುಹಾನಿ ಪರ್ಸನಾಲಿಟಿ, ನಿಮ್ಮ ಒಂದು ರುಹಾನಿ ಆ ರಾಯಲ್ಟಿ ಒಮ್ಮೆ ನೋಡ್ರಿ ಅಂತಾರೆ ಬಾಬಾ. ಎಷ್ಟು ಶ್ರೇಷ್ಠ, ಇಂಥ ಮಹಾನ್ ಪರ್ಸನಾಲಿಟಿ ಮತ್ತೆಂದಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. तो सभी पहुंच गए ना आदि काल में. ಆದಿ ಕಾಲ್ ಸತ್ಯುಗದಲ್ಲಿ ತಲುಪಿದ್ದೀರಲ್ಲ, ಆ ಸಮಯದ ನಿಮ್ಮ ಆ ಸಂಭ್ರಮ, ಆ ಖುಷಿಯ ಜೀವನದ ಅನುಭವ ಮಾಡುತ್ತಿರುವುದನ್ನು ನೋಡ್ತಾ ಇದ್ದೀರಲ್ಲ. तो ಚೆಕ್ ಕರೋ ಮೇರಿ ಚಮಕ್ನೆ ಕಿ ರೇಖಾ ಕಿತ್ನಿ ಪರ್ಸೆಂಟೇಜ್ ಮೇ ಹೇ. ಈಗೂ ಚೆಕ್ ಮಾಡಿಕೊಡ್ರಿ, ಆ ರೀತಿ ಹೊಳೆಯುವಂತಹ, ಆ ರೀತಿ ತಿಳುವಳಿಕೆ, ಆ ರೀತಿ ಜ್ಞಾನದ ಬೆಳಕು ನನ್ನಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಕೊಡ್ರಿ ಅಂತಾರೆ ಬಾಬಾ. ಆದಿ ಕಾಲ್ ಸೆ ಅಂತಿಮ ಕಾಲ್ ತಕ್ आपकी प्यूरिटी की रॉयल्टी पर्सनालिटी सदा रहती है. ಆದಿ ಕಾಲದಿಂದ ಅಂತಿಮದವರೆಗೆ ನಿಮ್ಮ ಪವಿತ್ರತೆ ಶಕ್ತಿ, ಪವಿತ್ರತೆ ಹೊಳಪು, ಪವಿತ್ರತೆಯ ಘನತೆ ಇದು ಸದಾನೂ ಇರ್ತದೆ ಅಂತಾರೆ ಬಾಬಾ. अनादि काल का चमकता हुआ सितारा चमकते हुए बाबा के साथ साथ निवास करने वाले. ಅನಾದಿ ಕಾಲ್ ಪರಂಧಾಮದಲ್ಲಿ ನಿಮ್ಮ ಒಂದು ಆತ್ಮೀಯ ಸ್ವರೂಪದಲ್ಲಿ ಪರಮಾತ್ಮನ ಸಂಘದಲ್ಲಿ ಹೊಳಿತಾ ಇರುವಂತಹ ನೀವು ವಿಶಿಷ್ಟ ಆತ್ಮ ಇದ್ದೀರಿ. ಅಭಿ ಅಭಿ ಅಪ್ನಿ ವಿಶೇಷತಾ ಅನುಭವ ಕರೋ. ನೀ ಎಷ್ಟು ವಿಶೇಷ ಅಂದರೆ ರೋಲ್. ಆದಿ ಕಾಲದಲ್ಲಿ ಪವಿತ್ರ ದೇವತಾ ಆಗಿರುವಂತಹ ಜೀವನದ ಆ ಒಂದು ವಿಶೇಷತೆ ನಿಮಗೇನು ರೋಲ್ನಲ್ಲಿ ತುಂಬಲಾಗಿದೆ, ಅದನ್ನು ಒಮ್ಮೆ ನೋಡ್ರಿ, ನೆನಪು ಮಾಡ್ಕೊಡ್ರಿ ಅಂತಾರೆ ಬಾಬಾ. ಪहुंच गए हो ना. फिर सारे कल्प में आप पवित्र आत्माओं की रॉयल्टी भिन्न भिन्न रूप में रहती है. ನೀವೆಲ್ಲ ಆತ್ಮರ ಒಂದು ಪವಿತ್ರತೆ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಭಿನ್ನ ಭಿನ್ನವಾಗಿರ್ತದೆ. ಕ್ಯೂಂಕಿ ಆಪ್ ಆತ್ಮಾओं जैसा कोई संपूर्ण पवित्र बने ही नहीं है. ನಿಮ್ಮಷ್ಟು ಪವಿತ್ರ ಆತ್ಮರು ಈ ವಿಶ್ವ ನಾಟಕದಲ್ಲಿ ಮತ್ಯಾರೂ ಆಗೇ ಇಲ್ಲಂತಾರೆ ಬಾಬಾ. पवित्रता का जन्म सिद्ध अधिकार आप विशेष आत्माओं को बाबा द्वारा प्राप्त है. ಹಾ, ಅಂಡರ್ಲೈನ್, ರೋಲಲ್ಲಿ ಏನು ಪವಿತ್ರತೆ ಇದೆ ಇದು ನಮ್ಮ ಖುದ್ಕಾ ಚಾಯ್ಸ್ ನಹಿ ಹೇ. ನನ್ನ ದೃಷ್ಟಿ ಭಾಳ ಪವಿತ್ರ, ನಾ ಎಂದೂ ಗಂಡು ಮಕ್ಕಳ ಕಡೆ ತಿರುಗೇ ನೋಡುವುದಿಲ್ಲ, ಗಂಡು ಮಕ್ಕಳಂದ್ರೆ ನನಗೆ ಆಗೋದಿಲ್ಲ, ನನಗೆ ಸ್ತ್ರೀಯರಂದ್ರೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದಂತೂ ಒರಿಜಿನಲ್ ಪವಿತ್ರತೆ ಅಲ್ಲ, ಇದೊಂದು ಅಹಂ ಭಾವ್. ಆದರೆ
ಆಕ್ಚುಯಲ್ ಪವಿತ್ರತೆ ಏನಿದೆ ಇದು ವಿಶೇಷತೆನೂ ಕೂಡ ಡ್ರಾಮಾ ಅನುಸಾರ ಬಾಬಾ ನಮ್ಮೆಲ್ಲರಲ್ಲಿ ರೋಲ್ನಲ್ಲಿ ತುಂಬಲಾಗಿದೆ ಅಂತಾರೆ ಬಾಬಾ. ಅನಾದಿ ಪವಿತ್ರತೆ ಏನು ಆತ್ಮದ್ದಿದೆ ಅದು ತುಂಬಿಲ್ಲ. ಅನಾದಿ ಮನ ಅನಾದಿ, ಅದು ಸ್ಟಾರ್ಟ್ನೂ ಇಲ್ಲ, ಅದಕ್ಕೆ ಎಂಡೂ ಇಲ್ಲ. ಬಾಕಿ ಆದಿ ಕಾಲದಿಂದ ಏನು ಪವಿತ್ರತೆ ಇದೆ ಇದು ಡ್ರಾಮಾ ನನಗೆ ಕೊಟ್ಟಿರುವಂಥ ರೋಲ್ನಾಗೆ ಸಿಕ್ಕಿರುವಂಥ ವಿಶೇಷತೆ ಅಂತಾರೆ ಬಾಬಾ. ಈ ವಿಶೇಷತೆ ಡ್ರಾಮಾದಾಗಿರೋದ್ರಿಂದ ಇಲ್ಲಿ ಇವರು ಬಹಳ ಗ್ರೇಟ್, ಇವ್ರು ಬಹಳ ಕನಿಷ್ಠ ಅನ್ನುವಂಥ ಮಾತೇ ಇಲ್ಲ. ಯಾರಿಗೆ ಯಾವ ರೋಲ್ ಕೊಟ್ಟಿದೆ, ಬಸ್ ಡ್ರಾಮಾ ಕೊಟ್ಟಿದೆ, ಅದರ ಮೇಲೆ ಅದು ಎಕ್ಯುರೇಟ್ ಇದೆ, ಸರಿ ಇದೆ. तो अभी आदि काल में आ जाओ, अनादि काल भी देखा, ಪರಂಧಾಮ ಅನಾದಿ ಕಾಲವನ್ನು ನೋಡಿರಿ, ಆದಿಕಾಲ ಸತ್ಯುಗವನ್ನು ನೋಡ್ಬಿಟ್ರಿ, ಅಲ್ಲಿಯ ರಾಯಲ್ಟಿ, ಅಲ್ಲಿ ಮಹಾನತೆಯನ್ನು ಕೂಡ ನೀವು ಅನುಭವ ಮಾಡ್ತಿದ್ದೀರಿ. ದೇವತಾओं जैसी ರಾಯಲ್ಟಿ ಪರ್ಸನಾಲಿಟಿ ಸಾರೆ ಕಲ್ಪ್ ಮೇ ಕಿಸಿ ಆತ್ಮ ಕಿ ನಹಿ ಹೈ. ದೇವತೆಗಳಿಗೆ ಇರುವಂತಹ ರಾಯಲ್ಟಿ, ಆ ಒಂದು ರುಹಾನಿ ಪರ್ಸನಾಲಿಟಿ ಇಡೀ ಕಲ್ಪದಲ್ಲಿ ಯಾವ ಆತ್ಮರಿಗೂ ಕೂಡ ಅದು ಪ್ರಾಪ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವತಾ ರೂಪ್ ಕಿ ಚಮಕ್ ಅನುಭವ ಕರ್ ರಹೆ ಹೋ ನಾ, ಸ್ವಯಂ ಬಾಬಾ ಹೇಳ್ತಾರ ಸತ್ಯುಗದ ಒಂದು ಸತ್ಯ ದೃಶ್ಯದಲ್ಲಿ ಆ ನಿಮ್ಮ ರುಹಾನಿ ರಾಯಲ್ಟಿ, ಆ ಆತ್ಮೀಯ ಸತ್ಯದಲ್ಲಿ ಹೋದ್ರಲ್ಲ, ಅನುಭವ ಮಾಡ್ತಿದ್ದೀರಲ್ಲ, तो यह सब पवित्रता की प्राप्ति है. अभी देवता रूप का अनुभव करते मध्यकाल में आ जाओ. ಬಾಬಾ ಅಂತಾರೆ ದೇವತಾ ರೂಪದ ಅನುಭವ ಮಾಡ್ತಾ ಮಾಡ್ತಾ ಆದಿಕಾಲದಿಂದ ಈಗ ಎಲ್ಲಿಗೆ ಬರ್ರಿ, ಮಧ್ಯಕಾಲದಲ್ಲಿ ಬನ್ರಿ. ಮಧ್ಯಕಾಲದಲ್ಲೂ ನೋಡ್ರಿ ನಿಮ್ಮ ಪೂಜ್ಯ ಸ್ವರೂಪ ಎಷ್ಟು ರಾಯಲ್ ಆಗಿದೆ, ಎಷ್ಟು ರಾಯಲ್ಟಿಯಿಂದ, ಎಷ್ಟು ಘನತೆಯಿಂದ, ಎಷ್ಟು ಶುದ್ಧ ಭಾವದಿಂದ ನಿಮ್ಮ ಮಂದಿರದೊಳಗೆ ಮೂರ್ತಿಯ ಪೂಜೆಯನ್ನು ಮಾಡ್ತಿದ್ದಾರೆ. ನೆನಪು ಮಾಡ್ಕೊಡ್ರಿ. ಚಿತ್ರ ತೋ ಧರ್ಮಾತ್ಮಕ್ಕೆ ಬಿ ಬಂತೆ ಹೇನಾ. ಬಾಬಾ ಹೇಳ್ತಾರೆ ಚಿತ್ರಗಳನ್ನು ಧರ್ಮಾತ್ಮರದು ಮಾಡಲಾಗಿದೆ, ಆದರೆ ನಿಮ್ಮ ಒಂದು ಭವ್ಯತೆ, ರುಹಾನಿ ಪರ್ಸನಾಲಿಟಿ, ರಾಯಲ್ಟಿಯ ಮುಂದೆ ಯಾವ ಧರ್ಮಾತ್ಮ ಮಹಾನ್ ಆತ್ಮರದು ಕೂಡ ಆ ರಾಯಲ್ಟಿ ಎದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಭಲೆ ಧರ್ಮಪಿತ, ಅಭಿನೇತ, ಧರ್ಮಾತ್ಮಾಂಕ ಅನೇಕರ ಚಿತ್ರ ಮಾಡಲಾಗಿದೆ, ಆದರೆ ನಿಮ್ಮಷ್ಟು ರುಹಾನಿಯತ್, ಒಂದು ಆತ್ಮೀಯ ಕಳೆ ದೇವತೆಗಳ ಮುಖದಲ್ಲಿ ಮೂರ್ತಿಯಲ್ಲಿ ಏನು ತೋರಿಸಲಾಗಿದೆ ಇದು ಬೇರೆ ಯಾವ ಧರ್ಮಾತ್ಮರ ಮೂರ್ತಿಯಲ್ಲೂ ಇಲ್ಲಂತಾರೆ ಬಾಬಾ. ಇನ್ನೊಂದು, ತಮಗೆ ಮಾಡುವಷ್ಟು ವಿಧಿಪೂರ್ವಕ ಪೂಜಾ ಬೇರೆ ಯಾರ್ದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. तो अपना पूज्य स्वरूप सामने आ गया ना, अच्छा फिर आओ अंतकाल संगम पर. ಅಂತಿಮ ಕಾಲ ಸಂಗಮ ಯುಗದಲ್ಲಿ ಬನ್ರಿ. ರುಹಾನಿ ಡ್ರಿಲ್ ಕರ್ರೆ ಹೋನಾ, ಈ ಒಂದು ರುಹಾನಿ ನಾ ಆತ್ಮ ಈ ಮನಸ್ಸಿನ ಮೂಲಕ ಪರಂಧಾಮದಲ್ಲಿ ಅನುಭವ ಮಾಡಿದೆ. ಅನಾದಿ ಕಾಲ ಸತ್ಯುಗ, ಆದಿಕಾಲ ದೇವತಾ ಜೀವನ, ಮಧ್ಯಕಾಲ ಪೂಜ್ಯ ಸ್ವರೂಪ, ಈಗ ಅಂತಿಮ ಒಂದು ಘಟ್ಟದೊಳಗ ಕಾಲಚಕ್ರದ ಅಂತಿಮದಲ್ಲಿ ಕೊನೆಯ ಬ್ರಾಹ್ಮಣ ಸ್ವರೂಪದಲ್ಲಿ ಬನ್ರಿ ಅಂತಾರೆ ಬಾಬಾ. तो प्यूरिटी का अपनी विशेष प्राप्ति का अनुभव करो. अंतिम काल संगम युग, ब्राह्मण आत्माओं का परमात्मा पालना का अद्भुत, ಬಹಳ ವಂಡರ್ಫುಲ್. ಬಾಬಾ ಹೇಳ್ತಾರೆ ಅಂತಿಮ ಕಾಲ, ಈ ಬ್ರಾಹ್ಮಣ ಜೀವನ ನೋಡ್ರಿ, ಸ್ವಯಂ ಭಗವಂತನಿಂದ ಪಾಲನೆ. ಇದು ಎಂಥದ್ದು, ಸತ್ಯುಗದಲ್ಲಿಯೂ ಕೂಡ ಇಂಥ ಪಾಲನೆ ಯಾರಿಗೂ ಸಿಗೋದಿಲ್ಲ. ಭಗವಂತನಿಂದ ಪಾಲನೆ, ಪರಮಾತ್ಮ ಕಾ ಪ್ಯಾರ್ ಕಾ, ಭಗವಂತನ ಪ್ರೀತಿ ಅನುಭವ ಆಗೋದು ಇಲ್ಲಿನೇ, ಪರಮಾತ್ಮನ ಪಾಲನೆ ಸಿಗೋದು ಇಲ್ಲಿನೇ. ಪರಮಾತ್ಮ ಪಢಾಯಿ ಕಾ ಭಾಗ್ಯ आप कोटों में कोई आत्माओं को ही मिलती है. ಭಗವಂತನಿಂದ ಈ ಶಿಕ್ಷಣ ಏನು ಸಿಗ್ತಾ ಇದೆ ಇದು ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಿಗ್ತದೆ. ಪರಮಾತ್ಮ की डायरेक्ट रचना, अपनी पहली रचना आप पवित्र आत्माओं को ही प्राप्त होती है. ಭಗವಂತನ ಮೊದಲ ರಚನೆ ನೀವು ಈ ನಾಟಕದಲ್ಲಿ, ಅದಕ್ಕಾಗಿ ಎಲ್ಲ ಭಾಗ್ಯ ನೀವು ಮಕ್ಕಳಿಗೇ ಸಿಗ್ತದಂತಾರೆ ಬಾಬಾ. जिससे आप ब्राह्मण ही विश्व के आत्माओं को भी ಮುಕ್ತಿ या ವರ್ಷ ಬಾಬಾ से दिलाते हो. ಅನೇಕ ಜಗತ್ತಿನ ಆತ್ಮರಿಗೆ ಮುಕ್ತಿಯ ಆಸ್ತಿಯನ್ನು ನೀವೇ ಮಕ್ಕಳು ಕೊಡಿಸ್ತೀರಿ. ಬಾಬಾನಿಂದ ಆ ಮಕ್ಕಳಿಗೆ ನೀವೇ ಕೊಡ್ಲಿಕ್ಕೆ ನಿಮಿತ್ತ ಆಗ್ತೀರಿ. तो ये सारे चक्कर में अनादि काल, आदि काल, मध्य काल, अंतिम काल, सारे चक्र में इतनी श्रेष्ठ प्राप्ति का आधार है. ಇಷ್ಟು ಪ್ರಾಪ್ತಿ ಪ್ರತಿ ಕಾಲದಲ್ಲೂ ಕೂಡ, ಪ್ರತಿ ಯುಗದಲ್ಲೂ ನೀವು ಇಷ್ಟು ಶ್ರೇಷ್ಠ ಹೆಂಗಿದ್ದೀರಿ, ಇದಕ್ಕೆ ಮೂಲ ಕಾರಣ ಪವಿತ್ರತೆ ಅಂತ ಹೇಳ್ತಾರೆ ಬಾಬಾ. ಸಾರಾ ಚಕ್ಕರ್ ಲಗಾಯ ಅಭಿ ಅಪ್ನೆ ಕೋ ಚೆಕ್ ಕರೋ. ಇಷ್ಟೆಲ್ಲ ಚಕ್ರ ಹಾಕಿದ್ರಲ್ಲ, ಈಗ ನಿಮಗೆ ನೀವು ಚೆಕ್ ಮಾಡ್ಕೊಡ್ರಿ, ನಿಮಗೆ ನೀವು ನೋಡ್ಕೊಡ್ರಿ, ನಿಮ್ಮ ಕನ್ನಡಿ ಒಳಗೆ ನೋಡ್ಕೊಡ್ರಿ. ಅಪ್ನೆ ಕೋ ದೇಖ್ನೆ ಕಾ ಐನಾ ಹೇನಾ, ನಿಮಗೆ ನೀವು ನೋಡ್ಕೊಳ್ಳುವಂಥ ಕನ್ನಡಿ ಇದೆಯಲ್ಲ,
ಮೂರನೇ ನೇತ್ರವನ್ನ ಬಾಬಾ ಕೊಟ್ಟಿದ್ದಾರಲ್ಲ ಅಂಥವ್ರ ಕೈ ಎತ್ರಿ ಅಂತಾರೆ ಬಾಬಾ. तो पवित्रता की परख ವೃತ್ತಿ ದೃಷ್ಟಿ ಕೃತಿ ತೀನೋಮೆ ಚೆಕ್ ಕರೋ. ನಿಮ್ಮ ಪವಿತ್ರತೆಯ ನಿಶಾನಿ ಗುರುತನ್ನ ನಿಮ್ಮ ವೃತ್ತಿಯಲ್ಲಿ ಚೆಕ್ ಮಾಡ್ಕೊಡ್ರಿ, ಭಾವದೊಳಗೆ ಚೆಕ್ ಮಾಡ್ಕೊಡ್ರಿ, ನಿಮ್ಮ ಸಂಕಲ್ಪದಲ್ಲಿ ಚೆಕ್ ಮಾಡ್ಕೊಡ್ರಿ, ಮತ್ತು ನಿಮ್ಮ ಕೃತಿಯಲ್ಲಿ ನಿಮ್ಮ ಕರ್ಮದಲ್ಲಿ ಎಷ್ಟು ಪ್ಯೂರಿಟಿ ಇದೆ ಅಂತ ಚೆಕ್ ಮಾಡ್ಕೊಡ್ರಿ. ಅಂದರೆ ಎಷ್ಟು ಆತ್ಮ ಸ್ವರೂಪದಲ್ಲಿ ನೋಡುವ ಅಭ್ಯಾಸ ಆಗಿದೆ ಇದನ್ನು ನೋಡ್ಕೊಡ್ರಿ. ಸಂಪೂರ್ಣ ಪವಿತ್ರತಾಗಿ ಜೋ ವೃತ್ತಿ ಹೋಗಿ ವ ಬುದ್ಧಿ ಮೇ ಆ ಗಯೇನಾ. ಸಂಪೂರ್ಣ ಪವಿತ್ರತೆಯ ವೃತ್ತಿ ಜೋ ಭಾವ ಇರ್ತದಲ್ಲ ಅದನ್ನು ಒಮ್ಮೆ ನೆನಪು ಮಾಡ್ಕೊಡ್ರಿ. सोचो संपूर्ण पवित्रता की वृत्ति अर्थात हर आत्मा के प्रति शुभ भाव शुभ काम. ಸಂಪೂರ್ಣ ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿಯಾಗಿ ಶುಭ ಭಾವ ಶುಭ ಕಾಮ. ಕ್ಯೂ ರೇಣುಕಾನ್ ರೋಲ್ನಲ್ಲಿಯೂ ಕೂಡ ಅನೇಕ ಬಾರಿ ಯಾರಾದರೂ ಈ ರೋಲಿಗೆ ಅಂಥ ಒಂದು ಟಾರ್ಚರ್ ಮಾಡಿದ್ರು, ಅಂಥ ಒಂದು ಬಹಳ ನೋವು ಕೊಟ್ಟಿದ್ದಕ್ಕಾಗಿ ಆಗಾಗ ಮನಸ್ಸಿನಲ್ಲಿ ಮೊದಲು ಬರ್ತಾ ಇತ್ತು ಕಿ ಈ ರೋಲಿಗೆ ದಂಡ ಯಾವಾಗ ಸಿಗ್ತದೆ ದೇವ್ರೆ, ಈ ರೋಲ್ ಯಾವಾಗ ಸುಧಾರಣೆ ಆಗ್ತದ ಅಂತ ಅನ್ನಿಸ್ತಿತ್ತು. ಆದರೆ ಈಗ ಈ ಸೂಕ್ಷ್ಮ ಪುರುಷಾರ್ಥದ ಅನುಭವಿ ಆದಾಗ ಹೀಗೆ ಅನ್ನಿಸ್ತದಲ್ಲ, ಯಾರಾದರೂ ಈ ರೋಲಿಗೆ ಅಪರಾಧ ಕೊಡ್ತಾ ಇದ್ದಾರ, ಬಹಳಷ್ಟು ಹಿಂಸೆ ಮಾಡ್ತಾ ಇದ್ದಾರ, ಅಥವಾ ರೋಲಿಗೆ ತೊಂದರೆ ಕೊಡ್ತಾ ಇದ್ದಾರ, ವಿಘ್ನಗಳನ್ನು ಹಾಕ್ತಾ ಇದ್ದಾರ, ಅಥವಾ ಡಿಫೇಮ್ ಮಾಡ್ತಾ ಇದ್ದಾರಂತಂದ್ರೆ ಜರೂರ್ ಇದು ಅವ್ರು ಮಾಡ್ತಾ ಇಲ್ಲ, ಇದು ಯಾರೋ ಮಾಡಿಸ್ತಾ ಇಲ್ಲ, ಇದೇ ಮನಸ್ಸಿನಿಂದ ರಚನೆಯಾದ ಈ ವಿಶ್ವದೊಳಗೆ ಇಲ್ಲೇ ಒಳಗಡೆ ಇರುವ ಡಿಫೆಕ್ಟ್ ಅದು ಹೊರಗೆ ಕನ್ನಡಿ ರೂಪದಲ್ಲಿ ನನ್ನ ಎದುರುಗಡೆ ಅವರೊಳಗಿಂದ ಕಾಣಿಸ್ತಾ ಇದೆ, ಅದು ಅವರೊಳಗಿಲ್ಲ. ಬಾಬಾ ಹೇಳ್ತಾರದು ಇಲ್ಲೇ ಒಳಗೆ ಇದೆ, ಮನಸ್ಸಿನೊಳಗೆ ಇದೆ. ಅದಕ್ಕೆ ಇಲ್ಲಿ ಯಾವಾಗ ಪರಿವರ್ತನೆ ಆಗ್ತದೋ ಹೊರಗಿನ ಜಗತ್ತಿನಲ್ಲಿರುವ ಪ್ರತಿಯೊಂದು ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವಿಚಾರ ಮಾಡ್ರಿ, ನಿಮ್ಮ ಪವಿತ್ರ ವೃತ್ತಿ, ಪವಿತ್ರ ಭಾವ, ಪವಿತ್ರ ದೃಷ್ಟಿ ಇದು ಸದಾ ಶುಭ ಕಾಮ್ನ ಶುಭ ಭಾವನೆಯಿಂದ ತುಂಬಿದೆಯಲ್ಲ. ಸೊ ಇದ್ರೊಳಗೆ ಅನುಭವಿ ಇದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಇದ್ರಲ್ಲಿ ಪಕ್ಕ ನೀವು ಅನುಭವಿ ಇದ್ದೀರಲ್ಲ. ಅದಕ್ಕಾಗಿ ಮಕ್ಕಳೇ, ಯಾರಾದರೂ ದುಃಖ ಕೊಡ್ತಾರತ್ತಂದ್ರ ನೀವು ದುಃಖ ತಗೊಳ್ಬೇಡ್ರಿ. ಬ್ರಹ್ಮ ಬಾಬಾ ಎಂದಿಗೂ ಯಾರಿಂದಲೂ ದುಃಖ ತಗೊಳ್ಳಿಲ್ಲ. ದುಃಖ ತಗೊಳ್ಳೋದು ಕೂಡ ಒಂದು ಪಾಪ ಆಗಿದೆ. ಅರ್ಥ ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಹಂಗೆ ನೋಡಿದ್ರೆ ದುಃಖ ಅನ್ನುವಂಥ ವಸ್ತು ಇಲ್ಲ. ನಮಗೆ 2 ರೊಟ್ಟಿ ಸಿಕ್ಕಿತ್ತು, ಡ್ರಾಮಾ ರೋಲ್ ಒಳಗೆ 2 ರೊಟ್ಟಿ ಸಿಗೋದಿತ್ತು, 2 ರೊಟ್ಟಿ ತಿಂದು ನಾವು ತೃಪ್ತ ಜೀವನ ಅನುಭವ ಮಾಡಬೇಕಾಗಿತ್ತು. ಆದರೆ ಈ 2 ರೊಟ್ಟಿ ದುಃಖಕ್ಕೆ ಕಾರಣ ಆಗ್ತದ ಅಂದ್ರೇನು ಒಪ್ಕೋತೀವೇನು? 2 ರೊಟ್ಟಿ ಅಥವಾ ಈ ಜೀವನ ದುಃಖಕ್ಕೆ ಕಾರಣ ಆಗಿಲ್ಲ. ದುಃಖಕ್ಕೆ ಕಾರಣ ವ್ಯರ್ಥ ಸಂಕಲ್ಪ ಅಥವಾ ಅಶುದ್ಧ ಸಂಕಲ್ಪಗಳೇ ನಮ್ಮ ದುಃಖಕ್ಕೆ ಕಾರಣ ಆಗಿದೆ. ಅಂದರೆ ಯಾವುದೇ ವಸ್ತು ವ್ಯಕ್ತಿಯೊಳಗೆ ದುಃಖ ಕೊಡುವಷ್ಟು ಶಕ್ತಿ ಇಲ್ಲ. ಮಾಸ್ಟರ್ ರಚಯಿತನಿಗೆ ರಚನೆ ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಸೃಷ್ಟಿ, ಸಮಯ, ಈ ವ್ಯಕ್ತಿ, ಈ ಜೀವನ್, ಈ ವಸ್ತು ಯಾವುದೂ ದುಃಖ ಕೊಡೋದಿಲ್ಲ. ದುಃಖ ಕೊಡ್ತದ ಸ್ವಯಂನ ಸಂಕಲ್ಪಗಳ ಉಲ್ಝನ್. ಸಂಕಲ್ಪಗಳ ಕಡೆಗೆ ಯಾವಾಗ ಲಕ್ಷ್ಯ ಕೊಡ್ತೀವಿ ಆ ಸಂಕಲ್ಪಗಳಿಂದಲೇ ದುಃಖ ಆಗ್ತದೆ. ಏನಂತ, ಈ ನನಗೆ 2 ರೊಟ್ಟಿ ಅಲ್ಲ, ನನಗೆ ಬ್ರೆಡ್ ಬೇಕಾಗಿತ್ತು, ನನಗೆ ದೋಸೆ ಬೇಕಾಗಿತ್ತು, ನನಗೆ ಇಡ್ಲಿ ತಿನ್ನಬೇಕಾಗಿತ್ತು ಅಂದಾಗ ನನಗಂತೂ ಎಕ್ದಮ್ ಪರ್ಫೆಕ್ಟ್ ಆರೋಗ್ಯಶಾಲಿಯಾಗಿರುವಂಥ 2 ರೊಟ್ಟಿ ಸಿಗುವುದಂತೂ ರೋಲ್ನ ಭಾಗ್ಯದಲ್ಲಿ ಇತ್ತು. ಆದರೆ ಇನ್ನೊಬ್ಬರ ಚಪಾತಿ ನೋಡಿ, ಇನ್ನೊಬ್ಬರು ತಿನ್ನುವಂಥ ದೋಸೆ ನೋಡಿ ನಂದೇನಪ್ಪ ಜೀವನ ಅಂತ ಅಂದ್ಕೊಂಡ್ರ ಆ 2 ರೊಟ್ಟಿ ಸುಖನೂ ಕೂಡ ಅನುಭವ ಮಾಡೋಕ್ಕೆ ಆಗೋದಿಲ್ಲ. ಅವಾಗ ಅನಿಸ್ತದೆ ದುಃಖ ಅಂತ. ಹಂಗೆ ನೋಡಿದರೆ ದುಃಖ ಅನ್ನೋ ವಸ್ತು ರೊಟ್ಟಿಯೊಳಗೆ, ದುಃಖ ಅನ್ನುವಂಥ ವಸ್ತು ಬಡತನದೊಳಗಿಲ್ಲ. ಬಡತನ ಅಂತಂದ್ರೂ ಉಣ್ಲಿಕ್ಕೆ ತಿನ್ಲಿಕ್ಕೆ ಇದ್ರೂ ಕೂಡ ನಮಗೊಂದು ರೂಮ್ ಇದೆ, ರೂಮ್ನಲ್ಲಿ ಭಾಳ ಸುಖಿಯಾಗಿರ್ಬೋದಾಗಿತ್ತು. ಆದರೆ ಈ ಥರ ಅರಮನೆ ಇಲ್ಲಲ್ಲ ಅನ್ನುವ ಸಂಕಲ್ಪವನ್ನು ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಕ್ಕಾಗಿ, ಮನಸ್ಸಿನಲ್ಲಿ ಪಾಲನೆ ಮಾಡಿದ್ದಕ್ಕಾಗಿ ಇದ್ದ ಆ ರೂಮಿನಲ್ಲಿ ಏನು ಸುಖ ಸಿಗ್ತಿತ್ತು ಅದನ್ನು ಸುಖದ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ ದುಃಖವನ್ನು ಕೊಡಬೇಡ್ರಿ, ಒಂದು ದುಃಖ ತಗೊಳ್ಳಬೇಡ್ರಿ. ಯಾರು ಏನ್ರಿ ಅಂತಾರ, ಇನ್ಸಲ್ಟ್ ಮಾಡ್ತಾರ, ದುಃಖ ಕೊಡ್ತಾರಂದ್ರ ಅವು ಕೆಟ್ಟ ವಸ್ತು ಅಲ್ಲ. ಕೆಟ್ಟ ವಸ್ತು ಎಂದಾದರೂ ತಗೊಂಡು ಮನಸ್ಸಿನಲ್ಲಿ ಇಟ್ಕೋತಾರೆ ಏನು ಅಂತಾರೆ ಬಾಬಾ. ಬ್ಯಾಗ್ನಲ್ಲೂ ಹಾಕೊಳ್ಳೋದಿಲ್ಲ ಕೆಟ್ಟ ವಸ್ತು, ಕೆಟ್ಟ ಹಣ್ಣುಗಳನ್ನು. ನೀವು ಮನಸ್ಸಿನಲ್ಲಿ ಇಟ್ಕೋತೀರಿ, ಭಾವದಲ್ಲಿ ತುಂಬ್ಕೊಳ್ತೀರಿ, ನಿಮ್ಮ ಸಂಕಲ್ಪದಲ್ಲಿ ಜಮಾ ಮಾಡ್ಕೊಳ್ತೀರೇನು ಇಲ್ಲ. ನೀವೆಂದಿಗೂ ಕೂಡ ಬಾಬಾ ಹೇಳ್ತಾರೆ ದುಃಖವನ್ನು ಕೊಟ್ಟರೂ ಕೂಡ ನೀವು ದುಃಖವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಹೀಗೆ ಬ್ರಹ್ಮ ಬಾಬರಿಗೆ
ಎಷ್ಟೊಂದು ದುಃಖ ಪರೇಶಾನಿ ಚಿಂತೆ ಆಗುವಂಗೆ ಜನ ಮಾಡಿದ್ರು. ಆದರೆ ಬ್ರಹ್ಮ ಬಾಬಾ ಅದು ಯಾವುದಕ್ಕೂ ಕೂಡ ಅವರೆಂದಿಗೂ ಹೆದರ್ಲಿಲ್ಲ, ಅಲುಗಾಡ್ಲಿಲ್ಲ. तो समय की समीपता को कॉमन बात नहीं समझो. ಸಮಯ ಏನು ಸಮೀಪ ಬರ್ತಾ ಇದೆ, ಎದುರು ಸಮಯ ನಾ ಆತ್ಮ ಸಂಪನ್ನ ಅನುಭವ ಅರ್ಥಾತ್ ಆತ್ಮನ ಮನಸ್ಸು ಸಂಪೂರ್ಣತೆಯ ಹೊಂದುವಂಥ ಸಮಯ, ಮತ್ತೆ ಸತ್ಯುಗದ ಜೀವನ ಮಾಡುವ ಸಮಯ ಏನು ಸಮೀಪ ಬರ್ತಾ ಇದೆ, ಇದು ಕಾಮನ್ ಮಾತು ಅಂತ ತಿಳ್ಕೊಬೇಡ್ರಿ. अचानक और एवरडी शब्द को अपने कर्मयोगी जीवन में हर समय स्मृति में रखो. ಅಚಾನಕ್ ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಯಾವಾಗ ಈ ಪಾರ್ಟ್ ಎಂಡ್ ಆಗ್ತದೋ ಗೊತ್ತಿಲ್ಲ, ಯಾವಾಗ ಈ ಜಗತ್ತು ಎಂಡ್ ಆಗ್ತದೋ ಗೊತ್ತಿಲ್ಲ. ಅಂದಮೇಲೆ ಎವರಡಿ ಇರ್ರಿ, ಯಾವತ್ತಿಗೂ ನಾ ಆತ್ಮ ಈ ರೋಲಿಂದ ಪರೆ, ರೋಲ್ನಲ್ಲಿ ಏನು ನಡೀತದ ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಇದ್ರ ಚಿಂತೆ ಮಾಡೋ ಜರುರತ್ತಿಲ್ಲ. ನನಗೆ ನನ್ನ ಆತ್ಮದ ಸ್ಥಿತಿನೇ ಮುಖ್ಯ ಅಂತ ಅಂದ್ಕೊಂಡು ಬಾಬಾ ಹೇಳ್ತಾರೆ ಎವರ್ ರೆಡಿ ಇರ್ರಿ, ಆ ಸ್ಥಿತಿಯಲ್ಲಿ ಸ್ಥಿತಿರ್ರಿ. ಅಪನೆ ಕರ್ಮಯೋಗಿ ಜೀವನ್ ಮೇ ಹರ್ ಸಮಯ ಸ್ಮೃತಿ ಮೇ ರಖೋ. ಅಚಾನಕ್ ಮತ್ತು ಎವರ್ ರೆಡಿ ಈ ಶಬ್ದಗಳನ್ನು ತಮ್ಮ ಕರ್ಮಯೋಗಿ ಜೀವನದಲ್ಲಿ ಸದಾ ಸ್ಮೃತಿಯಲ್ಲಿ ಇಟ್ಕೊಡ್ರಂತಾರೆ ಬಾಬಾ. ಅಪನೆ ಶಾಂತಿ ಕಿ ಶಕ್ತಿ ಕಾ ಸ್ವಯಂ ಪ್ರತಿ भी ಭಿನ್ನ ಭಿನ್ನ ರೂಪ ಮೇ ಪ್ರಯೋಗ ಕರೋ. ಅಂಡರ್ಲೈನ್, ತಮ್ಮ ಸೈಲೆನ್ಸ್ ಪವರ್ ಏನಿದೆಯಲ್ಲ, ಆತ್ಮ ಅಂದ್ರೇನೆ ಸೈಲೆನ್ಸ್, ಸೈಲೆನ್ಸ್ ಅಂದ್ರೇನೆ ಆತ್ಮ, ಆ ಆತ್ಮ ನಾನಿದ್ದೀನಿ, ಆ ಸೈಲೆನ್ಸ್ ನಾನಿದ್ದೀನಿ. ಆ ಸೈಲೆನ್ಸ್ನ ಶಕ್ತಿಯನ್ನ ಜೀವನದ ಕಾರ್ಯದೊಳಗ ಉಪಯೋಗ ಮಾಡಿ ನೋಡ್ರಂತಾರೆ ಬಾಬಾ. ಪರೇಶಾನಿ ಇದೆ, ದುಃಖ ಇದೆ, ಚಿಂತೆ ಇದೆ, ಸಮಸ್ಯೆ ಇದೆ, ಅರೆ ನಿನ್ನೊಳಗೆ ಇರುವಂತಹ ಶಾಂತಿಯ ಶಕ್ತಿಯನ್ನ ಪ್ರಯೋಗ ಮಾಡಿ ನೋಡು, ಉಪಯೋಗ ಮಾಡಿಸ್ಕೊಂತಾರೆ ಬಾಬಾ. ಅಂದಾಗ ಶಾಂತಿಯ ಶಕ್ತಿಯಿಂದ ಸಮಸ್ಯೆ ಅನಿಸೋದಿಲ್ಲ, ವಿಘ್ನ ಅನಿಸೋದಿಲ್ಲ. तो अच्छा वरदान साथी और साक्षीपन के अनुभव द्वारा, ಸಾಥಿ ಜೊತೆಗಾರ ಮತ್ತು ಸಾಕ್ಷಿಪನದ ಅನುಭವದ ಮೂಲಕ ಸದಾ ಸಫಲತಾ ಮೂರ್ತರು ಆಗ್ರಿ. जो बच्चे सदा बाबा के साथ रहते हैं वह साक्षी स्वतः बन जाते हैं. अंडरलाइन, ಯಾವ ಮಕ್ಕಳು ಬಾಬನ ಜೊತೆ ಕಂಬೈನ್ಡ್ ಇರ್ತಾರೆ, ನಾ ಆತ್ಮ ಬಾಬನ ಜೊತೆಗೆ ಯಾವಾಗ ಕಂಬೈನ್ಡ್ ಇರ್ತೀನಿ, ನಾನು ಸದಾ ಸಾಕ್ಷಿಯಾಗಿರ್ತೀನಿ. ಯಾಕೆ ಅಂದರೆ ಬಾಬಾ ಸ್ವಯಂ ಸಾಕ್ಷಿಯಾಗಿ ತಮ್ಮ ಪಾರ್ಟನ್ನು ಪ್ಲೇ ಮಾಡ್ತಿದ್ದಾರೆ, ತಮ್ಮ ಪಾರ್ಟ್ ಈ ಜಗತ್ತನ್ನು ನೋಡ್ತಿದ್ದಾರೆ. ಅಂದಮೇಲೆ ಬಾಬನ ಜೊತೆಯಲ್ಲಿ ಇರುವಂಥ ನಾ ಆತ್ಮನೂ ಕೂಡ ಈ ನಾಟಕವನ್ನು ಹೆಂಗೆ ನೋಡ್ತೀನಿ, ಸಾಕ್ಷಿಯಾಗಿ. जिनका साथी स्वयं सर्वशक्तिमान बाबा है वे सफलता मूर्ति भी स्वतः बन ही जाते. ಯಾರ ಜೊತೆಗಾರ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಅದಾರಂದ್ರ ಬಾಬಾ ಹತ್ರ ಅವ್ರ ಭಾಗ್ಯ ಸಾಧಾರಣ ಇರ್ತದ. ಅವ್ರ ಭಾಗ್ಯ, ಅವ್ರ ಸಫಲತೆ, ಅವ್ರ ಜೀವನದಲ್ಲಿ ಮಾಡುವ ಕರ್ಮದೊಳಗ ಸಫಲತೆ ಅವಶ್ಯ ಸಿಗ್ತದ. ಭಕ್ತಿ ಮಾರ್ಗ ಮೇ ತು ಪುಕಾರ್ತೆ ಹೇ ಈ ಥೋಡೆ ಸಮಯಕ್ಕೆ ಸಾತ್ ಕಾ ಅನುಭವ ಕರಾದೋ. ಭಕ್ತಿಯಲ್ಲಿ ಭಗವಂತನಿಗೆ ಭಕ್ತರು ಏನಂತ ಕೇಳಿದ್ದಾರೆ, ಭಗವಂತ ಒಂದು ಕ್ಷಣದ ಅನುಭವ ಮಾಡಿಸು, ನಿನ್ನ ಸತ್ಯದ ಅನುಭವ ಮಾಡಿಸು, ನೀನು ಆಗಿರುವಂತಹ, ನಾನು ನಿನ್ನ ಭಕ್ತನಾಗಿರುವಂಥ ಅನುಭವ ಒಮ್ಮೆ ಮಾಡಿಸು ಅಂತ ಭಕ್ತಿಯಲ್ಲಿ ಕೇಳಾಯ್ತಲ್ಲ. ತೋ ಝಲಕ್ ದಿಖಾದೋ, ಬರೀ ನಿಂದು ಒಂದು ಕ್ಷಣದ ಅನುಭವ ಮಾಡಪ್ಪ, ಮಾಡಿಸ್ ನನಗ ಅಂತ ಕೇಳಿದ್ರಿ. ಲೇಕಿನ್ ಆಪ್ ಸರ್ವ ಸಂಬಂಧೋ ಸೆ ಸಾಥಿ ಹೋಗೇ. ವಂಡರ್ಫುಲ್, ಭಾಳ ಅದ್ಭುತ. ಸ್ವಯಂ ಭಗವಂತ ಒಂದು ಕ್ಷಣಕ್ಕೆ ಬಂದಿಲ್ಲ, ನನಗೊಂದು ಹಿಂಗಿಷ್ಟು ಬಂದು ಭೇಟಿಯಾಗ್ಲಿಕ್ಕೆ ಬಂದಿಲ್ಲ. ಬಾಬಾ ಹೇಳ್ತಾರೆ, ಅರೆ ಸರ್ವ ಸಂಬಂಧದಲ್ಲಿ ಸದಾ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನನ್ನ ಎಲ್ಲ ಸಂಬಂಧಗಳಲ್ಲಿ ಜೊತೆಗಾರ ಆಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡುವುದರಲ್ಲಿ ಬಾಬಾ ತೊಡಗಿದ್ದಾರೆ. ತು ಇಸಿ ಖುಷಿ ಅವ್ರ ನಶೆ ಮೇ ರಹೋ. ಈ ಖುಷಿ, ಈ ನಶೆಯಲ್ಲಿ ಇರಿ. ಯಾಕಂದರೆ ಭಗವಂತನೇ ಸ್ವಯಂ ನನ್ನ ಪ್ರತಿಯೊಂದು ಸಂಬಂಧದೊಳಗ ಪಿತ ಆಗಿ, ಪುತ್ರನಾಗಿ, ಬಾಬಾ ಪ್ರಿಯತಮನಾಗಿ, ಬಾಬಾ ನನ್ನ ಶಿಕ್ಷಕಾಗಿ, ಸದ್ಗುರುವಾಗಿ ಎಷ್ಟು ಸುಂದರ ಅನುಭವವನ್ನು ಮಾಡಿಸ್ತಿದ್ದಾರಲ್ಲ. ತೋ ಈ ಖುಷಿಯೊಳಗ, ಈ ನಶೆಯಲ್ಲಿರಿ. ಕಿ ಜೋ ಪಾನಾತ ಪಾಲಿಯ. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್, ಜೋ ಪಾನಾತ ಪಾಲಿಯ. ನಾ ಆತ್ಮ ಅವಿನಾಶಿ, ನಾ ಖುದ್ ಭರ್ಪೂರ್ ಇದ್ದೀನಿ, ನನಗಿದು ಸಿಕ್ತು, ಇದು ಸಿಕ್ತು, ಇದು ಸಿಕ್ತು, ಅದಕ್ಕೆ ಖುಷಿದ್ದೀನಿ. ಇಲ್ಲ, ಇದು ರೋಲ್ನ ಮನಸ್ಸು ಈ ರೀತಿ ಅನುಭವ ಮಾಡ್ತದೆ. ನಾ ಆತ್ಮ ಇರೋದೇ ಭರ್ಪೂರ್ ಇದ್ದೀನಿ, ನನಗೆ ಯಾವುದ್ರ ಜರುರತ್ತಿಲ್ಲ. ಆದರೆ ಸಾಕಾರ ನಾಟಕದಲ್ಲಿ ನಾ ಆತ್ಮ ನನ್ನ ಪಾತ್ರ ಅಭಿನಯ ಮಾಡಕ್ಕೆ ಬಂದೀನಂದ್ರ ಸಾಕಾರದಲ್ಲಿ ಸ್ವಯಂ ಭಗವಂತನ ಪಾಲನೆ, ಭಗವಂತನ ಪ್ರೇಮ, ಭಗವಂತನ ಜೊತೆಗೆ ಸಂಬಂಧಗಳ ಜೋಡಿಸ್ಕೊಂಡು
ಭಗವಂತನ ಜೊತೆಗೆ ಪಾರ್ಟ್ ಮಾಡುವಂಥ, ಪಾತ್ರ ಅಭಿನಯ ಮಾಡುವಂಥ, ಆಕ್ಟಿಂಗ್ ಮಾಡುವಂಥ ಚಾನ್ಸ್ ಸಿಕ್ಕಿದೆ ಅಂತಂದ್ರೆ ಎಷ್ಟು ಖುಷಿ ಇರ್ಬೇಕಂತಾರ ಬಾಬಾ. ಏನಂತ? ಜೋ ಪಾನಾಥ ಪಾಲಿಯ, ಏನ್ ಪಡಿಬೇಕಾಗಿತ್ತು ಅದೆಲ್ಲ ನಾನು ಪಡೆದಿದ್ದೀನಿ. ಸ್ಲೋಗನ್: ವ್ಯರ್ಥ ಸಂಕಲ್ಪೋಂ ಕಿ ನಿಶಾನಿ ಹೇ ಮನ್ ಉದಾಸ್ ಅವ್ರ ಖುಷಿ ಗಾಯಬ್. ಅಂಡರ್ಲೈನ್. ಬಹಳ ಸೂಕ್ಷ್ಮವಾದಂತಹ, ಬಹಳಷ್ಟು ತೀಕ್ಷ್ಣವಾದಂತಹ ಗೆಹರಿ ಮಹಾವಾಕ್ಯ. ವ್ಯರ್ಥ ಸಂಕಲ್ಪಗಳ ನಿಶಾನಿ, ನಾವು ಅನ್ಲಿಕ್ಕೆ ವ್ಯರ್ಥ ಸಂಕಲ್ಪಗಳ ನಿಶಾನಿಯಾಗಿದೆ ಮನಸ್ಸಿನ ಉದಾಸ ಮತ್ತು ಖುಷಿ ಕಳೆದು ಹೋಗೋದು. ಅನೇಕ ಬಾರಿ ನಾವು ಹಿಂಗೆ ಹೇಳ್ತೀವಿ, ಯಾಕೆ ವಿಚಾರ ಮಾಡ್ತೀರಿ ನೀವು ಅಂದಾಗ ಏನು ಹೇಳ್ತಾರೆ ಅನೇಕರು ಬಾವನ ಮಕ್ಕಳು, ಬೇಕೆ ಹಂಗೇನೂ ವಿಚಾರ ಮಾಡೋದಿಲ್ರಿ, ನನಗೆದ್ರ ವಿಚಾರ, ಎಲ್ಲ ಅದಲ್ಲ, ಸುಮ್ಮನೆ ಯಾಕೆ ವಿಚಾರ ಮಾಡಲಿ, ಆದರೂ ಹಿಂಗಾಗ್ತದ, ಆದರೂ ನನಗೆ ಹಿಂಗಾಗ್ತದ. ಸರಿ, ಹಿಂಗೆ ಯಾಕೆ ಆಗ್ತಾ ಇದೆ? ಯಾಕಂದರೆ ಒಳಗಡೆ ವಿಚಾರ ನಡೀತಿದೆ. ಎಂಥ ವಿಚಾರ? ವ್ಯರ್ಥ ಸಂಕಲ್ಪ, ವ್ಯರ್ಥ ವಿಚಾರ, ವ್ಯರ್ಥ ಮಾತು, ಒಳಗೆ ಚಿಂತನೆ ನಡೀತಿದೆ. ಸೊ ವ್ಯರ್ಥ ಎಲ್ಲಿದೆ ಅದ್ರ ಇಲ್ಲಿ ಇಲ್ಲ, ನಾ ಏನು ವ್ಯರ್ಥ ವಿಚಾರನೇ ಮಾಡೋದಿಲ್ರಿ, ಹಾಗೆಲ್ಲ ವ್ಯರ್ಥ ವಿಚಾರ ಮಾಡಲ್ಲತ್ತಂದ್ರ ವ್ಯರ್ಥ ವಿಚಾರ ನೀ ಮಾಡಿ ಅಲ್ಲಿಕ್ಕೆ ಗುರುತದವಂತ. ಏನು ಗುರುತು? ಅಲ್ಲಿ ಉದಾಸ್, ಏನು ಮಾಡಿ ಏನದು, ಏನೋ ನಿರಾಶೆ, ಏನೂ ಭರೋಸಾ ಇಲ್ಲ ಅಲ್ಲಿ. ಮತ್ತೆ ಖುಷಿ ಗಾಯಬ್, ಖುಷಿ ಇಲ್ಲಂದ್ರೆ ತಿಳ್ಕೊಡ್ರಿ ವ್ಯರ್ಥ ವಿಚಾರ ಮಾಡ್ತಾ ಇದ್ದೀನಿ ಅಂತ. ನಶ ಇಲ್ಲಂದ್ರೆ ತಿಳ್ಕೊಡ್ರಿ ಅಲ್ಲಿ ಬಹಳಷ್ಟು ವ್ಯರ್ಥ ವಿಚಾರ ನಡೀತಾ ಇದೆ. ಅಥವಾ ಉದಾಸ್, ನಿರಾಶ್, ಏನದ ಜೀವನದೊಳಗ ಅಂತ ಯಾರಂತಾರ? ಯಾಕಂದ್ರೆ ಅವರು ವ್ಯರ್ಥ ವಿಚಾರದ ಸುಳಿಯಲ್ಲಿ ಸಿಕ್ಕಾಕೊಂಡಾರ. ಡ್ರಾಮಾ ಸ್ಕ್ರಿಪ್ಟೆಡ್ ಮನಸ್ಸಿನ ವಿಚಾರಗಳನ್ನ ನನ್ನ ವಿಚಾರ ಅಂತ ತಿಳ್ಕೊಂಡಾರ. ಯಾಕಂದ್ರೆ ನಾನಾ ವಿಚಾರ ಮಾಡ್ತೀನಿ ಅಂತ ತಿಳ್ಕೊಂಡಾರ. ನಾನಾ ಅಂದ್ರೆ ಆತ್ಮ ಥಾಟ್ಲೆಸ್ ಇದೆ, ಸ್ಪೀಚ್ಲೆಸ್ ಇದೆ, ಆತ್ಮ ಫೀಲಿಂಗ್ಲೆಸ್ ಇದೆ. ಆ ಆತ್ಮ ನಾ ಆತ್ಮ ವಿಚಾರ ಮಾಡೋದಿಲ್ಲ. ವಿಚಾರ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ. ಏನು ವಿಚಾರ ನಡೀತದ? ವ್ಯರ್ಥ ಇರಲಿ, ಒಳ್ಳೇದಿರಲಿ, ಕೆಟ್ಟದ್ದಿರಲಿ. ಆದರೆ ವ್ಯರ್ಥ ವಿಚಾರ ಇದು ನನ್ನ ವಿಚಾರ ಅಂತ ನಾನು ಅನ್ಕೋತೀನತ್ತಂದ್ರೆ ಖುಷಿ ಖತಮ್, ನಶಾ ಖತಮ್ ಮತ್ತು ಉದಾಸ್ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತಿಶಾರ: ಈಗ ಸಂಪನ್ನ ಹಾಗೂ ಕರ್ಮಾತೀತ ಆಗುವಂಥ ದುನ್ ನಶೆಯನ್ನು ಏರಿಸ್ಕೊಡ್ರಿ. ಭಾಳ ಸಮಯದ, ಅಂಡರ್ಲೈನ್, ಭಾಳ ಸಮಯದ ಅಭ್ಯಾಸ. ಅಚಲ್ ಅಡೋಲ್ ಅಭ್ಯಾಸ ಏನು ಮಾಡಬೇಕಾಗಿದೆ? ಅಚಲ್, ಚಲಿಸಲಾರದಂತಹ, ಅಡೋಲ್ ಅಲಗಾಡದಂತಹ, ಏನು ಸವಿಯದಂತಹ, ನಿರ್ವಿಘ್ನ, ಆತ್ಮಕ್ಕೇನು ಯಾವ ವಿಘ್ನ ಟಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಸದಾ ನಿರ್ವಿಘ್ನ ಇದೆ. ನಿರ್ಬಂಧನ್, ಆತ್ಮನಿಗೆ ಈ ಜಗತ್ತಿನ ಯಾವ ವ್ಯಕ್ತಿ ವಸ್ತು ಬಂಧಿಸಲಿಕ್ಕೆ, ಆಕರ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಿರ್ವಿಕಲ್ಪ, ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ ಸ್ಥಿತಿಯಲ್ಲಿರಿ. ಬಾಬಾ ಅಂತಾರ ಭಾಳ ಸಮಯದಿಂದ ಅಚಲ, ಅಡೋಲ, ನಿರಾಕಾರಿ, ನಿರ್ಬಂಧನ್, ನಿರ್ವಿಕಲ್ಪ, ನಿರ್ವಿಕರ್ಮ, ನಿನ್ನ ನಿರಾಕಾರಿ ನಿರ್ವಿಕಾರಿ ಸ್ಥಿತಿಯಲ್ಲಿ ಸ್ಥಿತಾಗುವಂಥ ಅಭ್ಯಾಸವನ್ನ ಮಾಡು. ಆಗ ನೀ ಕರ್ಮಾತೀತ ಆಗಕ್ಕ ಸಾಧ್ಯ ಇದೆ. ಕರ್ಮಾತೀತ ಅಂದ್ರೆ ಯಾವುದೇ ಕರ್ಮದ ಕಾರಣದಿಂದ ವಿಚಾರ ಭಾಳ ನಡೀತದಂದ್ರೆ ಇದು ಬಂಧನ. ಇದು ಬಂಧನದ ಅಂದ್ರೆ ಅಲ್ಲಿ ಖುಷಿ ಇರಲ್ಲ, ಅಲ್ಲಿ ನೆಮ್ಮದಿ ಇರಲ್ಲ, ಅಲ್ಲಿ ಶಾಂತಿ ಇರುವುದಿಲ್ಲ, ಸತ್ಯದ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ಸೇವಾ ಕಾ ವಿಸ್ತಾರ ಭಲೆ ಕಿತ್ನಾ ಭಿ ಬಡಾವ್, ಸೇವೆ ಎಷ್ಟರ ದೊಡ್ಡದು ಮಾಡ್ರಿ ಭಲೆ ಮಾಡ್ರಿ. ಲೇಕಿನ್ ವಿಸ್ತಾರ ಮೇ ಜಾತೆ ಸಾರ್ ಕಿ ಸ್ಥಿತಿ ಕಾ ಅಭ್ಯಾಸ ಕಮ್ ನಾ ಹೋ. ವಿಸ್ತಾರ, ನೀವು ಎಷ್ಟರೇ ಸೇವಾ ಮಾಡ್ರಿ, ಎಷ್ಟರೇ ಬಿಸ್ನೆಸ್ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ, ವಿಸ್ತಾರ ಮಾಡ್ತಾ ಮಾಡ್ತಾ ಸಾರದಿಂದ ದೂರ ಆಗಿರಿ. ನಾ ಆತ್ಮ ಅನ್ನೋದನ್ನ ಮರ್ತೀರಿ ಎಲ್ಲಿ ಅಂತಾರೆ ಬಾಬಾ. ವಿಸ್ತಾರ ಮೇ ಸಾರ್ ಭೂಲ್ ನ ಜಾಯ್. ವಿಸ್ತಾರ ಅಂದ್ರೆ ಈ ನಾಟಕ, ಡ್ರಾಮಾ, ಈ ಡ್ರಾಮಾದ ಬೆಳವಣಿಗೆಯೊಳಗ, ಈ ಡ್ರಾಮಾದ ಪ್ರಸಿದ್ಧಿಯೊಳಗ, ನಿಮ್ಮ ರೋಲ್ನ ಪ್ರಸಿದ್ಧಿಯೊಳಗ ಸಾರ್ ನಾ ಆತ್ಮ ಅನ್ನೋದನ್ನ ಮತ್ತೆಲ್ಲಿ ಮರ್ತೀರಿ. ಖಾವೋ ಪೀವೋ ಸೇವಾ ಕರೋ ಲೇಕಿನ್ ನ್ಯಾರೇಪನ್ ಕೋ ನಹಿ ಭೂಲೋ. ಉಣ್ರಿ, ತಿನ್ರಿ, ಡಾನ್ಸ್ ಮಾಡ್ರಿ, ಕುಣಿದಾಡ್ರಿ. ಈ ನ್ಯಾರ ಆಗಿ ನಾ ಆತ್ಮ ಇದ್ರೊಳಗೆ ಇರುವಂಥ ಆತ್ಮ ಅನ್ನಲ್ಲ. ನಾ ಮಾಡ್ತಿದ್ದೀನಿ, ನಾ ಇಡ್ತಿದ್ದೀನಿ, ನನಗೆ ಹಿಂಗೆ ಅನ್ನಿಸ್ತಾ ಇದೆ, ಇದು ತಪ್ಪು. ಬಾಬಾ ಹೇಳ್ತಾರ ನಾನು ನ್ಯಾರ ಇದ್ದೀನಿ, ನಾ ಮಾಡುವಂಥವನ್ನೆಲ್ಲ ರೋಲ್ ಮಾಡ್ತದ, ರೋಲ್ ನೋಡ್ತದ, ರೋಲ್ ಫೈಟ್ ಮಾಡ್ತದ. ನಾನು ನೋಡುವಂಥ ಮಾಡುವಂಥ ಆತ್ಮ ಅಲ್ಲ, ನಾನು ನ್ಯಾರ ಆತ್ಮ ಇದ್ದೇನೆ ಅನ್ನುವಂಥ ಸ್ಮೃತಿ, ಈ ಅಭ್ಯಾಸ ಹೆಚ್ಚಿಸ್ಕೊಂಡಾಗಲೇ ಕರ್ಮಾತೀತ ಸ್ಥಿತಿಯ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ.
ಅನುಭವ ಮಾಡೋಣ. ನಾನು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ರೋಲ್ನ ಮೂಲಕ ಪಾತ್ರ ಅಭಿನಯ ಮಾಡಲು ಬಂದಂತಹ ಆಕ್ಟರ್. ಆದರೆ ನಾಟಕವನ್ನು ಮಾಡ್ತಿದ್ರು, ನಾಟಕದ ಪಾತ್ರದಲ್ಲಿ ಇದ್ದರೂ ಸಹ ಪಾತ್ರದಿಂದ ನಾನು ಸದಾ ಭಿನ್ನವಾಗಿದ್ದೇನೆ. ನಾನಿರುವುದೇ ನಿರ್ವಿಕಾರಿ, ನಿರಹಂಕಾರಿ, ನಿರ್ವಿಕಲ್ಪ, ನಿರ್ಬಂಧನ್, ಸ್ವತಂತ್ರ ಆತ್ಮ. ಪರತಂತ್ರ ರೋಲ್ನಲ್ಲಿದೆ, ವಿಕಲ್ಪ ರೋಲ್ನ ಮನಸ್ಸಿನಲ್ಲಿದೆ. ನಾನಿವೆಲ್ಲವುಗಳಿಂದ ಪರೆಯಾಗಿರುವಂತಹ ನಿರಾಕಾರಿ, ಅತಿ ಶುದ್ಧ, ನಿರ್ಮಲ ಆತ್ಮ ನಾನು. ಇದೇ ನನ್ನ ಸತ್ಯ. ಓಂ ಶಾಂತಿ.